ರಾಜ್ಯ ಕಾಂಗ್ರೆಸ್ನಲ್ಲಿ ದಿನ ಬೆಳಗಾದ್ರೆ ಸಾಕು ನವೆಂಬರ್ ಕ್ರಾಂತಿಯ ಜಪ ಜೋರಾಗಿತ್ತು. ನವೆಂಬರ್ ಬಂದೇ ಬಿಡ್ತು. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿನ ಶಾಂತಿನ? ನವೆಂಬರ್ನಲ್ಲಿ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಅಂತೇಳಿ ಮತ್ತದೇ ಸ್ಟೇಟ್ಮೆಂಟ್ ಅನ್ನ ಪುನರುಚ್ಚರಿಸಿದ್ದಾರೆ ಎಚ್ ಸಿ ಮಹದೇವಪ್ಪ ಅವರು ಮೈಸೂರಿನಲ್ಲಿ. ಯಾವಾಗ ಏನು ಅಂಥೇಳಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ, ಅವರೇ ಇರ್ತಾರೆ ಅನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಚಿವರಾಗಬೇಕು ಅನ್ನೋದು ಎಲ್ಲರಿಗೂ ಇರುವಂತಹ ಆಸೆ, ಇದು ಸಹಜ ಅಷ್ಟೇ. ನಮ್ಮಲ್ಲಿ ಏನೇ ತೀರ್ಮಾನ ಆದರೂ ಕೂಡ ಹೈಕಮಾಂಡ್ ಮಾಡುತ್ತೆ. ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಕೊಟ್ಟಂತಹ ಹೇಳಿಕೆ, ಇಷ್ಟು ದಿನಗಳ ಕಾಲ 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅನ್ನುವಂತಹ ಹೇಳಿಕೆಗೆ ಬದ್ಧರಾಗಿದ್ದರು ಮಹದೇವಪ್ಪ ಅವರು. ಈಗ ಚೆಂಡನ್ನ ವರಿಷ್ಠರ ಅಂಗಳಕ್ಕೆ ಎಸೆಯುವಂತಹ ಹೇಳಿಕೆಯನ್ನ ಎಚ್ ಸಿ ಮಹದೇವಪ್ಪ ಅವರು ಕೊಟ್ಟಿರೋದು ಸ್ಪಷ್ಟ. ಇವರ ಹೇಳಿಕೆ ಮತ್ತಷ್ಟು ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ. ಬಿಹಾರ ಎಲೆಕ್ಷನ್ನ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲವನ್ನು ದುಪ್ಪಟ್ಟು ಮಾಡಿದೆ. ಏನು ಚರ್ಚೆ ಅಥವಾ ಕ್ರಾಂತಿ ಅಂತ ಏನೂ ಇಲ್ಲ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಇದ್ದಾರೆ, ಅವರು ಮುಂದುವರೆದಿದ್ದಾರೆ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮೊದಲೇ ಸಿದ್ದರಾಮಯ್ಯವರು 2.5 ವರ್ಷ ಆಗಿದೆ, ಅಂದರೆ 5 ವರ್ಷ ಇರಬೇಕು ಅಂತಂದರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ. ಹೈಕಮಾಂಡ್ ಏನಾಗಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ. ಎಲ್ಲ ವಿಷಯಗಳು ಹೈಕಮಾಂಡ್ ಅಂಗಳದಿದೆ. ಅದ್ರ ಹೊರತುಪಡಿಸು ಕ್ರಾಂತಿ ಭ್ರಾಂತಿ ಏನೂ ಇಲ್ಲ. ಸಂಪುಟ ಪುನರಚನೆ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅದು ಆಸೆಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಆಸೆ ವ್ಯಕ್ತ ಮಾಡೋದು, ಆಸೆ ಇಟ್ಕೊಳ್ಳೋದು ತಪ್ಪೇನಿಲ್ಲ. ಅಂತಿಮವಾಗಿ ಏನಾಗಬೇಕು, ಯಾರಿಗಾಗಬೇಕು ಅನ್ನೋದು ಹೈಕಮಾಂಡೇ ತೀರ್ಮಾನ ಮಾಡ್ತಾರೆ. ಸಚಿವ ಸಂಪುಟ ಸಭೆಯಲ್ಲಿ ನೀವು ಜಾರ್ಜ್ ಅವರ ಜಗಳಾಡಿದ್ರು. ಸಚಿವ ಸಂಪುಟ ಸೇರೋದೇ ವಿಷಯಗಳನ್ನ ಮಂಡನೆ ಆದಾಗ ಚರ್ಚೆ ಮಾಡೋಕ್ಕೆ. ಆ ಚರ್ಚೆ ಆರೋಗ್ಯಕರವಿತ್ತು ಮತ್ತು ವಿಷಯಕ್ಕೆ ಪೂರಕವಾಗಿತ್ತು, ಅದು ಪರಿಹಾರ ಆಯಿತು.